ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. 1 ಕೊರಿಂಥ 15:49. ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೇವೆ. ತಿನ್ನೋಣ, ಕುಡಿಯೋಣ, ಪಾಪಗಳನ್ನು ಅನುಭವಿಸೋಣ, ಸಾಯೋಣ ಎಂಬುದಾಗಿ ಇರದೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಯಾಕೆ ಇಟ್ಟಿದ್ದಾರೆ ಎಂಬಂತ ಉದ್ದೇಶವನ್ನ ಅರಿತು ಜೀವಿಸುವಂಥದ್ದು ಬಹಳ ಮುಖ್ಯವಾದದ್ದು. ಆ ಉದ್ದೇಶವು ನಾವು ಇಹಲೋಕದಲ್ಲಿ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ನಮ್ಮ ಕಾರ್ಯಗಳಲ್ಲಿ, ವರ್ತನೆಗಳಲ್ಲಿ, ಚಿಂತೆಗಳಲ್ಲಿ ಎಲ್ಲದರಲ್ಲೂ ಕೂಡ ನಾವು ಕ್ರಿಸ್ತನ ಹಾಗೆ ಬದಲಾಗುವಾಗಲೇ ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯ. ಇಲ್ಲವಾದರೆ ನಮ್ಮ ಪಾಪಗಳೇ ನಮ್ಮನ್ನು ನರಕಕ್ಕೆ ದೊಬ್ಬಿ ಬಿಡುತ್ತದೆ. ಎಚ್ಚರಿಕೆಯಾಗಿರಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.